பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಅರೆ ಅವನೇ ಹಾರ್ಕೊಂಡು ಹೋಗ್ತೇನೆ ಅಂದ್ರೆ ನಾವು ಹಾರ್ಕೊಂಡು ಹೋಗ್ತೀವಿ ಕಣ. ನಾವು ಯಾರಿಗೇನು ಕಮ್ಮಿ ಇಲ್ಲ. ಮೊದಲು ಬಚಾವ್ ಮಾಡೋ, ಪ್ಯಾರಾಶೂಟ್ ಓಪನ್ ಮಾಡೋ, ಪ್ಯಾರಾಶೂಟ್ ಓಪನ್ ಮಾಡು ಬೇಗ. ಅಯ್ಯೋ ನಮ್ಮ ಹತ್ರ ಪ್ಯಾರಾಶೂಟ್ ಎಲ್ಲಿದೆಯಾ? ಐಡಿಯಾ. ಚಿಂಗಮ್ ಸರ್, ಕಳ್ಳ ತಪ್ಪಿಸ್ಕೊಂಬಿಟ್ಟ ಸರ್. ಆದ್ರೆ ಅವ್ನ ನಂಬರ್ ಪ್ಲೇಟು ನಮ್ಮ ಹತ್ರ ಇದೆ ನೋಡಿ. ಇದರಿಂದ ನಾವು ಅವನ್ನ ಹಿಡ್ಕೋಬಹುದು. ಅಯ್ಯಮ್ಮ, ಆ ನಂಬರ್ ಪ್ಲೇಟ್ ಇಂದ ನಾವು ಎಲ್ಲಿ ಅಂತ ಹುಡ್ಕೋದು? ನನ್ನ ನೌಕರಿ ಹೋಯ್ತು ಅಂತ ತಿಳ್ಕೊ. ಕೆಲ್ಸ ಹುಟ್ಟದ್ಮೇಲೆ ನಾನು ಏನು ಮಾಡ್ಲಿ? ಏನು 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 ಮಾಡ್ಲಿ? ಅಯ್ಯಮ್ಮ, ನನ್ ಕೈಲಿ ಇಡ್ಲಿ ದೋಸೆ ಮಾಡಕ್ಕೂ ಆಗಲ್ಲ. ಇನ್ ಮಾರೋದ್ ಹೆಂಗೆ? ಅಮ್ಮ. ಚಿಂಗಮ್ ಸರ್, ಆ ಕಳ್ಳ ಬಹಳ ಎಕ್ಸ್ಪರ್ಟ್ ಡ್ರೈವರ್ ಸರ್. ಆ ಎಕ್ಸ್ಪರ್ಟ್ ಡ್ರೈವರ್ಗಳು ಕಾರ್ ರೇಸ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ ಸಾಧ್ಯ ಸರ್. ಅಂದ್ರೆ ಫುರ್ಫುರಿ ನಗರ್ ಕಾರ್ ರೇಸ್ ಅಲ್ಲಿ ಎಷ್ಟೋ ಜನ ಬರ್ತಾರಲ್ವಾ ಸರ್, ಅದರಲ್ಲಿ ಇವನು ಒಬ್ಬ ಇರ್ತಾನೆ ಸರ್. ಅವನಂಗಾದ್ರೆ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ಎಲ್ಲಾ ಡ್ರೈವರ್ ರೂಮ್ಸ್ಗಳನ್ನ ತಲಾಶ್ ಮಾಡ್ತೀನಿ, ಅವರೆಲ್ಲರ ಕಾರ್ ನಂಬರ್ನ ಚೆಕ್ ಮಾಡ್ತೀನಿ. ಬನ್ನಿ ನಮ್ ಜೊತೆ ಹೋಗೋಣ, ನೋಡ್ತೀನಿ ನನ್ನ ಕರಾಮತ್ ಹೆಂಗೆ ಅಂತ. ನೋಡಿ ಚಿಂಗಮ್ ಸರ್, ಆ ಟ್ರೋಫಿ ಸಿಗ್ಲಿಲ್ಲ ಅಂತಂದ್ರೆ ಕಾರ್ ರೇಸ್ ನ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ಇದೇನಾದ್ರು ಜನಗಳು ಗೊತ್ತಾಗ್ಬಿಟ್ರೆ ಅವ್ರು ಯಾರು ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಆ ಟ್ರೋಫಿ ಸಿಕ್ಕೇ ಸಿಗುತ್ತೆ, ಅಷ್ಟು ಬೇಗ ಸಿಗುತ್ತೆ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಆದ್ರೆ ನಿಮ್ ಕಾನ್ಸ್ಟೇಬಲ್ ಪ್ರತಿ ಕಾರ್ ಡ್ರೈವರು ಮತ್ತೆ ಪ್ರತಿ ರೂಮ್ನು ಕೂಡ ಎಲ್ಲ ತಲಾಶ್ ಮಾಡಿದ್ದಾರೆ, ಆದ್ರೆ ಏನೂ ಸಿಕ್ಕಿಲ್ಲ. ಆದ್ರೆ ಈಗ ಕಾರ್ ನಂಬರ್ನು ಮ್ಯಾಚ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕಳ್ಳನ್ ಹೆಂಗ್ ಹಿಡಿಯಕ್ಕಾಗುತ್ತೆ?
ಸಿಕ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ನಲ್ಲ, ಚಿಂಗಂ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್ ಅಂತ. ಇಂಪಾಸಿಬಲ್. ಹೇ ಹೀರೋ ಫೇರಿ, ಕಾರ್ ಮಾಲೀಕನ ಹುಡುಕ್ಬಿಟ್ಟು ಬೇಡಿ ಹಾಕ್ಬಿಟ್ಟು ಎಳ್ಕೊಂಬಂದು ಸ್ಟೇಷನ್ಗೆ ಹಾಕ್ಬಿಡಿ. ಯಾ ಅರೆ ಬಾವಾ, ಹಂಗ್ ಮಾಡಕ್ ಆಗೋದಿಲ್ಲ ಸರ್. ವಿ ಕ್ಯಾನ್ ನಾಟ್ ಅರೆಸ್ಟ್ ದಿಸ್ ಕಾರ್ ಓನರ್ ಸರ್. ಅಂದ್ರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡಕ್ ಆಗೋಲ್ಲ ಸರ್. AROST ಅರೆಸ್ಟ್. ಇಂಗ್ಲಿಷ್ ಮಾತಾಡೋದ್ ನೀನ್ ಬಿಟ್ಬಿಡು. ಅವನಿಗೆ ಬೇಡಿ ಹಾಕ್ಬಿಟ್ಟು ಎಳ್ಕೊಂಬಂದು ಸ್ಟೇಷನ್ಗೆ ಹಾಕು. ದಿಸ್ ಇಸ್ ಅನ್ ಆರ್ಡರ್. ಓಕೆ ಸರ್, ಅದ್ರಲ್ಲಿ ಒಂದು ದೊಡ್ಡ ವಿಷಯ ಇಲ್ಲ, ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಬನ್ನಿ ಸರ್, ಬನ್ನಿ ಹೇಳ್ಕೊಂಡು ಹೋಗ್ತೀನಿ. ಸಾರಿ, ಲಾಸ್ಟ್ ಆರ್ಡರ್ ಕ್ಯಾನ್ಸಲ್. ನನಗೆ ಬಿಟ್ಬಿಡು. ಇದೇನ್ ಮಾಡ್ತಾ ಇದೀರಾ? ನನ್ನ ಹೋಗಕ್ ಬಿಡಿ, ಇಲ್ಲಾಂದ್ರೆ ಸೋಲ್ತೀನಿ. ಲೇ ಕಳ್ಳ, ಮೊದ್ಲು ಬಗಳು ಆ ಗೋಲ್ಡನ್ ಕಾರ್ನ ಕದ್ಬಿಟ್ಟು ಎಲ್ಲಿ ಬಚ್ಚಿಟ್ಟಿದ್ಯಾ ಆ ಕಾರ್ನ ಅಂತ. ಏನು, ಗೋಲ್ಡನ್ ಕಾರ್ ಕಳುವಾಗಿದ್ಯಾ? ಮತ್ತೆ ನೀವು ಯೋಚಿಸ್ತಾ ಇದ್ದೀರಾ ಕಳ್ಳ ನಾನು ಅಂತ? ನನಗೆ ಈ ವಿಷಯ ಗೊತ್ತಿಲ್ಲ, ಗೋಲ್ಡನ್ ಕಾರ್ ಕಳುವಾಗಿದೆ ಅಂತ. ಏನ್ ಸಾಕ್ಷಿ ಇದೆ ನಿಮ್ ಹತ್ರ ನಾನ್ ಕಳ್ಳ ಅಂತ? ಮಾರಯ್ಯ, ತೋರಿಸಿ ಸಾಕ್ಷಿ ಏನು ಅಂತ. ಸಾಕ್ಷಿ ನೋಡಿ, ಇಲ್ಲಿದೆ ಸಾಕ್ಷಿ. ಮಾಸ್ಕ್ ಹಾಕೊಂಡ್ಬಿಟ್ಟು ನಮ್ಗೆಲ್ಲ ಬಹಳ ತೊಂದರೆ ಕೊಟ್ಬಿಟ್ಟಲ್ಲ ನೀನು. ಏನ್ ತಮಾಷೆ ಮಾಡ್ತಾ ಇದ್ರಿ ನೀವು? ಯಾರು ಇಟ್ಟಿದ್ದನ್ನೆಲ್ಲ ನನ್ ಡಿಕ್ಕಿಲಿ? ಏನೋ ಇವೆಲ್ಲ ನಿಂದಲ್ವಾ? ಇಲ್ಲ, ಖಂಡಿತ ಇಲ್ಲ. ನಿಮ್ಮಿಂದಾಗಿ ನಾನೀಗ ರೇಸ್ ಗೆಲ್ಲೋಕಾಗೋದಿಲ್ಲ. ಅದೆಷ್ಟೋ ವರ್ಷಗಳಾದ್ಮೇಲೆ ನಾನು ಈಗ ರೇಸ್ ಮಾಡ್ತಾ ಇದ್ದೀನಿ. ಒಂದು ಕಾಲ ಇತ್ತು, ಜನ ಹೇಳ್ತಾ ಇದ್ರು ಮ್ಯಾಕ್ಮಾನ್ ರೇಸ್ ಅಲ್ಲಿ ಇದ್ರೆ ಬೇರೆ ಯಾರು ಗೆಲ್ಲೋಕಾಗೋದಿಲ್ಲ ಅಂತ. ಆಮೇಲೆ ನನಗೆ ಆಕ್ಸಿಡೆಂಟ್ ಆಯ್ತು, ನಾನು ರೇಸ್ ಅಲ್ಲಿ ಭಾಗವಹಿಸಕ್ ಆಗ್ಲಿಲ್ಲ. ಅರೇ ಒಂದ್ ನಿಮಿಷ, ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಹೇಳೋದೇನಂದ್ರೆ ಮ್ಯಾಕ್ಮೋಹನ್ ಅಂದ್ರೆ ನೀನೇನಾ? ಎಸ್, ನಾನೇ. ಮತ್ತೆ ನನಗಿದನ್ನು ಗೊತ್ತಿದೆ ನೀವೇ ಮೋಟು ಪತ್ಲು ಅಂತ. ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ನಿಮಗೆ ಟ್ರೈನಿಂಗ್ ಕೊಡ್ಬೇಕು ಅಂತ. ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಪದೇ ಪದೇ ನಿಮಗೆ ವಾಪಸ್ ಹೋಗ್ಬಿಡಿ ಅಂತ ನಾನು ಹೇಳ್ತಿದ್ದೆ. ಅಲ್ಲ, ನೀವೇ ಮ್ಯಾಕ್ಮೋಹನ್ ಅಂತ ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಿಲ್ವಲ್ಲ. ಈಗ ತಾನೇ ನಮ್ಮ ಹತ್ರ ಮಾತಾಡೋದ್ರಲ್ಲ. ಅವನು ಪ್ರತಿ ವರ್ಷ ರೇಸ್ ನಲ್ಲಿ ಭಾಗವಹಿಸ್ತಾನೆ, ಆದ್ರೆ ಯಾವತ್ತಿಗೂ ಗೆದ್ದಿಲ್ಲ. ಅವನ ಹೆಸರು ಜೈ ಕಿಶನ್, ನಿಕ್ ನೇಮ್ ಜಾಕಿ. ಯಾಕೆ, ಏನಾಯ್ತು? ಈಗ ನಮ್ಗೆ ಅರ್ಥ ಆಯ್ತು ಸರ್. ಕಳ್ಳ ನಿಜವಾಗ್ಲೂ ಅವನೇ. ಆವಾಗಲಿಂದ ನಮ್ಮನ್ನ ಯಾಮಾರಿಸ್ತಾ ಇದ್ದ ಅವನು. ಅವ್ನಿಗೆ ಹೆಂಗ ಗೊತ್ತಾಗ್ಬಿಟ್ಟಿದೆ ಸರ್, ಚಿಂಗಂ ಸರ್ ಟ್ರೈನಿಂಗ್ ಕೊಡಕ್ಕೆ ಮ್ಯಾಕ್ಮೋಹನ್ ಅಪಾಯಿಂಟ್ ಮಾಡಿದ್ದಾರೆ ಅಂತ. ಆಗೇನಾಯ್ತು ಅಂದ್ರೆ ಮ್ಯಾಕ್ಮೋಹನ್ ಆಗಲ್ಲ ಅಂತ ಹೇಳಿದ್ಮೇಲೆ ಅವ್ರ ಹೆಸರು ಹೇಳ್ಕೊಂಡು ಇವನ್ ಬಂದಿದ್ದಾನೆ ಸರ್. ಯಾಕಂದ್ರೆ ಚಿಂಗಂ ಸರ್ಗೂ ನಮಗೂ ಅನುಮಾನ ಬರಬಾರ್ದು ಅಂತ. ಅವ್ನ್ ಬಹಳ ನಾಟಕ ಆಡ್ಬಿಟ್ಟು ನಮ್ ಜೊತೆ ಆಟ ಆಡ್ದ ಸರ್. ನಡಿ ಪತ್ಲು, ಅವನ್ನ ಹಿಡಿದು ಜೈಲ್ಗೆ ಹಾಕ್ಬಿಡೋಣ. ನೀವು ಅವನ್ನ ಹಿಡ್ಕೊಳಕ್ ಆಗೋದಿಲ್ಲ, ಅವನು ತುಂಬಾ ದೂರ ಹೋಗಿದ್ದಾನೆ. ಒರಿಜಿನಲ್ ಮ್ಯಾಕ್ಮೋಹನ್ ಸರ್, ನಿಮ್ಗಿನ್ನೂ ಗೊತ್ತಿಲ್ಲ ಮೋಟು ಪತ್ಲು ಜೋಡಿ ಏನ್ ಬೇಕಾದ್ರೂ ಸಾಧಿಸುತ್ತೆ ಅಂತ. ನೀವು ರೇಸ್ ಸ್ಟಾರ್ಟ್ ಮಾಡಿ ಸರ್. ನಿಮ್ ನಿಲ್ಸಿದ್ದಕ್ಕೆ ವೆರಿ ವೆರಿ ಸಾರಿ ಸರ್. ಈಗ ನಾವು ಹೋಗಿ ಅವನ್ನ ಹಿಡ್ದಾಕ್ಬಿಡ್ತೀವಿ. ಬಾಯ್ ಬಾಯ್, ಆಲ್ ದ ಬೆಸ್ಟ್.
2 ಗಂಟೆ ಉಳಿದಿದೆ, ಬರೀ 2 ಗಂಟೆ ಮಾತ್ರ ಉಳಿದಿದೆ. ಓ, ನಿಮ್ಗೆ ನನ್ನ ಅಸಲಿ ರೂಪ ಗೊತ್ತಾಗೋಯ್ತಾ? ಏನು ತೊಂದರೆ ಇಲ್ಲ, ಇನ್ನು 2 ಗಂಟೆ ಇದೆ ಅಲ್ವಾ? ಬನ್ನಿ ಹಿಡ್ಕೊಳ್ಳಿ. ಮೋಟು ಪ್ಯಾರಾಶೂಟ್ ತೆಗಿಯೋ, ಪ್ಯಾರಾಶೂಟ್ ಓಪನ್ ಮಾಡೋ. ಈಗ್ಲೇ ಬೇಡ ಕಣೋ, ಅವನಿನ್ನೂ ಪ್ಯಾರಾಶೂಟ್ ಓಪನ್ ಮಾಡಿಲ್ಲ. ಅವನು ಎಲ್ಲರಿಗೂ ಓಪನ್ ಮಾಡಲ್ವೋ, ನಾನು ಅಲ್ಲಿವರೆಗೂ ಓಪನ್ ಮಾಡಲ್ಲ ಕಣೋ. ಇನ್ನು ಅರ್ಧ ಗಂಟೆ ಮಾತ್ರ ಉಳಿದಿದೆ ಮೋಟು ಪತ್ಲು, ಕಮಾ. ಸರ್ ನಿಜವಾದ ಕಳ್ಳ ಮತ್ತೆ ನಕಲಿ ಮ್ಯಾಕ್ ಮೋಹನ್ ಸರ್. ಅಯ್ಯಬ್ಬೋ, ಇಷ್ಟೊಂದು ಮಹಾದ್ರೋಹ! ಅವನಿಗೆ ಫಿನಿಶಿಂಗ್ ಲೈನರ್ಗೂ ಹೋಗಕ್ ಬಿಡಬೇಡಿ. ಯಾ
ಮೋಟು ಪತ್ಲು 36 ಗಂಟೆ ಪೂರ್ತಿ ಆಗ್ತಾ ಇದೆ. ರೇಸ್ ಕಂಪ್ಲೀಟ್ ಆಗಕ್ಕೆ ಇನ್ ಬರೀ 10 ನಿಮಿಷ. ಮತ್ತೆ ನಾನು ನಿಮ್ಮ ಕೈಯಿಂದ ತುಂಬಾ ದೂರ ಹೋಗ್ಬಿಡ್ತೀನಿ. ಅರೆ ನಿನ್ನಂತ ಕಳ್ಳು ಹಿಡಿಯೋದಕ್ಕೆ 10 ನಿಮಿಷ ಬಹಳ ಜಾಸ್ತಿನೇ ಆಗೋಯ್ತು. ಮೋಟೋ ಫಿನಿಶಿಂಗ್ ಲೈನ್ ಕಾಣಿಸ್ತಾ ಇದೆ ಕಣ, ಬೇಗ ಏನಾದ್ರು ಮಾಡ. ಕಣ್ಣ, ನೀನು ಕಾರ್ನ ಕಳ್ತನ ಮಾಡ್ಬಿಟ್ಟು ಬಹಳ ದೊಡ್ಡ ಅಪರಾಧ ಮಾಡ್ಬಿಟ್ಟಿದ್ಯಾ. ಅದಕ್ಕಿಂತ ದೊಡ್ಡ ಅಪರಾಧ ಏನ್ ಗೊತ್ತಾ? ನೀನ್ ನಮ್ಮನ್ನೆಲ್ಲ ಗೂಬೆ ಮಾಡಕ್ ನೋಡಿದ್ದು. ನಿನ್ನ ಸುಮ್ಮನೆ ಬಿಡಲ್ಲ. ಈಗ ನಿನ್ನ ಆಟ ಮುಗೀತು, ಕಂಬಿ ಎಣ್ಸಕ್ ರೆಡಿ ಆಗು. ಮೋಟೋ ರೆಡಿ ಕಣ. ನೋಡೋಣ ಯಾರ ಆಟ ಮುಕ್ತಾಯ ಆಗುತ್ತೆ ಮತ್ತೆ ಯಾರ ಆಟ ಶುರು. ಒರಿಜಿನಲ್ ಮೆಕ್ಮೋಹನ್ ಸರ್, ಹೋಗಿ ರೇಸ್ ನ ಗೆದ್ಬಿಡಿ ಸರ್. ನಿಮ್ ಕನ್ಸನ್ನ ನನಸು ಮಾಡ್ಕೊಳ್ಳಿ ಹೋಗಿ. ನಾವು ಕಳ್ಳನ್ನ ಹಿಡಿದ್ಬಿಟ್ಟಿದೀವಿ, ಮತ್ತೆ ಟ್ರೋಫಿನೂ ಸಿಕ್ಕಿಬಿಟ್ಟಿದೆ ಸರ್. ಥ್ಯಾಂಕ್ ಯು ಮೋಟು ಪತ್ಲು. ಮೈ ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸ್ನೇಹಿತರೆ, ನಾನು ನಿಮ್ಗೊಂದು ವಿಷಯ ಹೇಳ್ತಾ ಇದ್ದೀನಿ. ಗೋಲ್ಡನ್ ಕಾರ್ ಫುರ್ಫುರಿ ನಗರದಿಂದ ಕಳ್ತನ ಆಗಿತ್ತು. ಮೋಟು ಪತ್ಲು ಒಂದು ಮಾತು ಕೊಟ್ಟಿದ್ರು, ಇನ್ನು 36 ಗಂಟೆಲ ಕಳ್ಳನ ಹಿಡಿತೀನಿ ಅಂತ. ಅವ್ರು ಏನು ಹೇಳಿದ್ರು ಅದನ್ನ ಮಾಡಿ ತೋರಿಸಿದ್ದಾರೆ. 3 cheers to ಮೋಟು ಪತ್ಲು. ಈ ಕಾರ್ ರೇಸ್ನ ಮಿಸ್ಟರ್ ಮ್ಯಾಕ್ ಮೋಹನ್ ಅವರು ಗೆದ್ದಿದ್ದಾರೆ. ನಾನು ಮೋಟು ಪತ್ಲು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವ್ರ ಕೈಯಿಂದ ಮ್ಯಾಕ್ ಮೋಹನ್ ಜಿಗೆ ಟ್ರೋಫಿ ಕೊಡ್ಲಿ. Watch India's largest kids library only on Jio Hotstar.
Download the app now.